ಭರತ ಹುಣ್ಣಿಮೆ ಹಿನ್ನೆಲೆ ಸವದತ್ತಿ ಯಲ್ಲಮ್ಮನ ದೇಗುಲಕ್ಕೆ ಲಕ್ಷಾಂತರ ಜನರು ಹರಿದು ಬಂದಿದ್ರು. ಯಲ್ಲಮ್ಮನ ಗುಡ್ಡದ ಎಣ್ಣೆ ಹೊಂಡದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ದೇವಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಯಲ್ಲಮ್ಮನ ದರ್ಶನವನ್ನ ತೋರಿಸ್ತೀವಿ, ಕಣ್ತುಂಬಿಕೊಂಡು ಬನ್ನಿ. ಸವದತ್ತಿ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತಗಣ. ಯಲ್ಲಮ್ಮನ ದರ್ಶನ ಮಾಡಿ ಭಕ್ತರು ಪುನೀತ. ಜನ ಎಲ್ಲಿ ನೋಡಿದರೂ ಜನವೋ ಜನ. ಭಕ್ತಿ ಭಾವದಿಂದ ದೇವಿಯನ್ನ ಕಣ್ತುಂಬಿಕೊಳ್ತಿರೋ ಭಕ್ತಗಣ. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಸವದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿ. ಭರತ ಹುಣ್ಣಿಮೆಯೆಂದು ಪವಿತ್ರ ಸ್ನಾನ. ಭರತ ಹುಣ್ಣಿಮೆ ಅಂಗವಾಗಿ ಸವದತ್ತಿ ಯಲ್ಲಮ್ಮ ದೇವಿ ದರ್ಶನಕ್ಕೆ ಬೃಹತ್ ಭಕ್ತಗಣ ಕ್ಷೇತ್ರದತ್ತ ಹೆಜ್ಜೆ ಹಾಕಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮೊದಲಾದ ರಾಜ್ಯಗಳಿಂದ ಲಕ್ಷಾಂತರ ಜನರು ಧಾವಿಸಿದ್ದಾರೆ. ಮಲಪ್ರಭಾ ನದಿ ಮಡಿಲಿನಲ್ಲಿರುವ ಜೋಗುಳ ಬಾವಿ ಹಾಗೂ ಯಲ್ಲಮ್ಮನ ಗುಡ್ಡದ ಎಣ್ಣೆ ಹೊಂಡದಲ್ಲಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಉರುಳು ಸೇವೆ, ದೀಡ್ ನಮಸ್ಕಾರ ಹಾಕಿದ್ದಾರೆ. ದರ್ಶನ ಸರ್, ನಾವು ಬಂದ್ಬಿಟ್ಟು ಬೆಳಗ್ಗೆ 10 ಗಂಟೆಗೆ ಬಂದಿದ್ದೀವಿ. ಈಗ ದರ್ಶನ ಸಿಕ್ತು. ದೇವಿದ ದರ್ಶನ ಯಾಕೆ ಇಷ್ಟು ಲೇಟ್ ಆಯ್ತಪ್ಪ ಅಂದ್ರೆ ಭಕ್ತರ ಸಂಖ್ಯೆ ಹೆಚ್ಚಾಗೈತ್ರಿ. ಹಂಗಾಗಿ ದರ್ಶನ ಸಹ ಲೇಟಾಗಿ ಆಗ್ತಾ ಇದೆ. ಅದೇ ಸ್ವಲ್ಪ ಸಾಲಾಗಿ ಬೇಗ ಬಿಟ್ರೆ ಎಲ್ಲರಿಗೂ ಉತ್ತಮ ರೀತಿಯಾಗಿರ್ತಕ್ಕಂಥ ದೇವಿ ದರ್ಶನ ಸಿಗುತ್ತೆ ರೀ. ಭಕ್ತಾದಿಗಳು ಇವತ್ತಿನ ದಿವಸ ಸರಿಸುಮಾರು 10 ಲಕ್ಷ ಜನರು ಭಕ್ತರು ಇಲ್ಲಿ ಬಂದು ನಮ್ಮ ಯಲ್ಲಮ್ಮ ದೇವಿಯ ದರ್ಶನ ಮಾಡ್ಕೊಳ್ತಾರೆ. ಅವರಿಗೆ ಯಾವುದೇ ತೊಂದರೆ ಆಗದಂತೆ, ಯಾವುದೇ ಟ್ರಾಫಿಕ್ ಪ್ರಾಬ್ಲಮ್ ಆಗದಂತೆ ಎಲ್ಲ ಒಂದು ವ್ಯವಸ್ಥಿತವಾಗಿ ನಾವು ಪದ್ಧತಿಯಿಂದ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದೀವಿ, ರೂಟ್ ಪ್ಲಾನ್ ಮಾಡಿದೀವಿ. ಸವದತ್ತಿ ಕ್ಷೇತ್ರಕ್ಕೆ ಬರುವ ವಾಹನಗಳ ದಟ್ಟಣೆ ನಿರ್ವಹಿಸಲು 1500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ಬೇಕಾಬಿಟ್ಟಿ ನಿಲ್ಲಿಸಿದ ವಾಹನಗಳನ್ನ ತೆರವು ಮಾಡಲಾಯಿತು. ಕಳೆದ ಬಾರಿಗಿಂತ ಈ ಬಾರಿ ಮುಖ್ಯ ಬದಲಾವಣೆ ಏನಪ್ಪಾ ಅಂತಂದ್ರೆ, ಒಂದು ಅರ್ಧ ಏನು ಕಂಪ್ಲೀಟ್ ಆಗಿತ್ತು ಔಟರ್ ರಿಂಗ್ ರೋಡು, ಅದನ್ನು ಈ ಸತಿ ಪೂರ್ಣಗೊಳಿಸಿದ್ದು. ಆ ಪೂರ್ಣಗೊಳಿಸಿದ್ದು ಕೂಡ ನಾವು ತಾತ್ಕಾಲಿಕವಾಗಿ ಪೂರ್ಣಗೊಳಿಸಿದ್ದೇವೆ. ಯಾಕಂತಂದರೆ ಸ್ವಲ್ಪ ಪ್ಲಾನಿಂಗು ಅದಕ್ಕೆ ಬೇಕಾಗಿದೆ. ಒಟ್ಟಾರೆ ಭರತ ಹುಣ್ಣಿಮೆ ದಿನದಂದು ಸವದತ್ತಿಯಲ್ಲಿ ಭಕ್ತಗಣ ತುಂಬಿ ತುಳುಕಿದೆ. ಪವಿತ್ರ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಭರತ ಹುಣ್ಣಿಮೆ ಹಿನ್ನೆಲೆ ಸವದತ್ತಿ ಯಲ್ಲಮ್ಮನ ದೇಗುಲಕ್ಕೆ ಲಕ್ಷಾಂತರ ಜನರು ಹರಿದು ಬಂದಿದ್ರು. ಯಲ್ಲಮ್ಮನ ಗುಡ್ಡದ ಎಣ್ಣೆ ಹೊಂಡದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ದೇವಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಯಲ್ಲಮ್ಮನ ದರ್ಶನವನ್ನ ತೋರಿಸ್ತೀವಿ, ಕಣ್ತುಂಬಿಕೊಂಡು ಬನ್ನಿ. ಸವದತ್ತಿ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತಗಣ. ಯಲ್ಲಮ್ಮನ ದರ್ಶನ ಮಾಡಿ ಭಕ್ತರು ಪುನೀತ. ಜನ ಎಲ್ಲಿ ನೋಡಿದರೂ ಜನವೋ ಜನ. ಭಕ್ತಿ ಭಾವದಿಂದ ದೇವಿಯನ್ನ ಕಣ್ತುಂಬಿಕೊಳ್ತಿರೋ ಭಕ್ತಗಣ. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಸವದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿ. ಭರತ ಹುಣ್ಣಿಮೆಯೆಂದು ಪವಿತ್ರ ಸ್ನಾನ. ಭರತ ಹುಣ್ಣಿಮೆ ಅಂಗವಾಗಿ ಸವದತ್ತಿ ಯಲ್ಲಮ್ಮ ದೇವಿ ದರ್ಶನಕ್ಕೆ ಬೃಹತ್ ಭಕ್ತಗಣ ಕ್ಷೇತ್ರದತ್ತ ಹೆಜ್ಜೆ ಹಾಕಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮೊದಲಾದ ರಾಜ್ಯಗಳಿಂದ ಲಕ್ಷಾಂತರ ಜನರು ಧಾವಿಸಿದ್ದಾರೆ. ಮಲಪ್ರಭಾ ನದಿ ಮಡಿಲಿನಲ್ಲಿರುವ ಜೋಗುಳ ಬಾವಿ ಹಾಗೂ ಯಲ್ಲಮ್ಮನ ಗುಡ್ಡದ ಎಣ್ಣೆ ಹೊಂಡದಲ್ಲಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಉರುಳು ಸೇವೆ, ದೀಡ್ ನಮಸ್ಕಾರ ಹಾಕಿದ್ದಾರೆ. ದರ್ಶನ ಸರ್, ನಾವು ಬಂದ್ಬಿಟ್ಟು ಬೆಳಗ್ಗೆ 10 ಗಂಟೆಗೆ ಬಂದಿದ್ದೀವಿ. ಈಗ ದರ್ಶನ ಸಿಕ್ತು. ದೇವಿದ ದರ್ಶನ ಯಾಕೆ ಇಷ್ಟು ಲೇಟ್ ಆಯ್ತಪ್ಪ ಅಂದ್ರೆ ಭಕ್ತರ ಸಂಖ್ಯೆ ಹೆಚ್ಚಾಗೈತ್ರಿ. ಹಂಗಾಗಿ ದರ್ಶನ ಸಹ ಲೇಟಾಗಿ ಆಗ್ತಾ ಇದೆ. ಅದೇ ಸ್ವಲ್ಪ ಸಾಲಾಗಿ ಬೇಗ ಬಿಟ್ರೆ ಎಲ್ಲರಿಗೂ ಉತ್ತಮ ರೀತಿಯಾಗಿರ್ತಕ್ಕಂಥ ದೇವಿ ದರ್ಶನ ಸಿಗುತ್ತೆ ರೀ. ಭಕ್ತಾದಿಗಳು ಇವತ್ತಿನ ದಿವಸ ಸರಿಸುಮಾರು 10 ಲಕ್ಷ ಜನರು ಭಕ್ತರು ಇಲ್ಲಿ ಬಂದು ನಮ್ಮ ಯಲ್ಲಮ್ಮ ದೇವಿಯ ದರ್ಶನ ಮಾಡ್ಕೊಳ್ತಾರೆ. ಅವರಿಗೆ ಯಾವುದೇ ತೊಂದರೆ ಆಗದಂತೆ, ಯಾವುದೇ ಟ್ರಾಫಿಕ್ ಪ್ರಾಬ್ಲಮ್ ಆಗದಂತೆ ಎಲ್ಲ ಒಂದು ವ್ಯವಸ್ಥಿತವಾಗಿ ನಾವು ಪದ್ಧತಿಯಿಂದ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದೀವಿ, ರೂಟ್ ಪ್ಲಾನ್ ಮಾಡಿದೀವಿ. ಸವದತ್ತಿ ಕ್ಷೇತ್ರಕ್ಕೆ ಬರುವ ವಾಹನಗಳ ದಟ್ಟಣೆ ನಿರ್ವಹಿಸಲು 1500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ಬೇಕಾಬಿಟ್ಟಿ ನಿಲ್ಲಿಸಿದ ವಾಹನಗಳನ್ನ ತೆರವು ಮಾಡಲಾಯಿತು. ಕಳೆದ ಬಾರಿಗಿಂತ ಈ ಬಾರಿ ಮುಖ್ಯ ಬದಲಾವಣೆ ಏನಪ್ಪಾ ಅಂತಂದ್ರೆ, ಒಂದು ಅರ್ಧ ಏನು ಕಂಪ್ಲೀಟ್ ಆಗಿತ್ತು ಔಟರ್ ರಿಂಗ್ ರೋಡು, ಅದನ್ನು ಈ ಸತಿ ಪೂರ್ಣಗೊಳಿಸಿದ್ದು. ಆ ಪೂರ್ಣಗೊಳಿಸಿದ್ದು ಕೂಡ ನಾವು ತಾತ್ಕಾಲಿಕವಾಗಿ ಪೂರ್ಣಗೊಳಿಸಿದ್ದೇವೆ. ಯಾಕಂತಂದರೆ
ಸ್ವಲ್ಪ ಪ್ಲಾನಿಂಗು ಅದಕ್ಕೆ ಬೇಕಾಗಿದೆ. ಒಟ್ಟಾರೆ ಭರತ ಹುಣ್ಣಿಮೆ ದಿನದಂದು ಸವದತ್ತಿಯಲ್ಲಿ ಭಕ್ತಗಣ ತುಂಬಿ ತುಳುಕಿದೆ. ಪವಿತ್ರ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಭರತ ಹುಣ್ಣಿಮೆ ಹಿನ್ನೆಲೆ ಸವದತ್ತಿ ಯಲ್ಲಮ್ಮನ ದೇಗುಲಕ್ಕೆ ಲಕ್ಷಾಂತರ ಜನರು ಹರಿದು ಬಂದಿದ್ರು. ಯಲ್ಲಮ್ಮನ ಗುಡ್ಡದ ಎಣ್ಣೆ ಹೊಂಡದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ದೇವಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಯಲ್ಲಮ್ಮನ ದರ್ಶನವನ್ನ ತೋರಿಸ್ತೀವಿ, ಕಣ್ತುಂಬಿಕೊಂಡು ಬನ್ನಿ. ಸವದತ್ತಿ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತಗಣ. ಯಲ್ಲಮ್ಮನ ದರ್ಶನ ಮಾಡಿ ಭಕ್ತರು ಪುನೀತ. ಜನ ಎಲ್ಲಿ ನೋಡಿದರೂ ಜನವೋ ಜನ. ಭಕ್ತಿ ಭಾವದಿಂದ ದೇವಿಯನ್ನ ಕಣ್ತುಂಬಿಕೊಳ್ತಿರೋ ಭಕ್ತಗಣ. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಸವದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿ. ಭರತ ಹುಣ್ಣಿಮೆಯೆಂದು ಪವಿತ್ರ ಸ್ನಾನ. ಭರತ ಹುಣ್ಣಿಮೆ ಅಂಗವಾಗಿ ಸವದತ್ತಿ ಯಲ್ಲಮ್ಮ ದೇವಿ ದರ್ಶನಕ್ಕೆ ಬೃಹತ್ ಭಕ್ತಗಣ ಕ್ಷೇತ್ರದತ್ತ ಹೆಜ್ಜೆ ಹಾಕಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮೊದಲಾದ ರಾಜ್ಯಗಳಿಂದ ಲಕ್ಷಾಂತರ ಜನರು ಧಾವಿಸಿದ್ದಾರೆ. ಮಲಪ್ರಭಾ ನದಿ ಮಡಿಲಿನಲ್ಲಿರುವ ಜೋಗುಳ ಬಾವಿ ಹಾಗೂ ಯಲ್ಲಮ್ಮನ ಗುಡ್ಡದ ಎಣ್ಣೆ ಹೊಂಡದಲ್ಲಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಉರುಳು ಸೇವೆ, ದೀಡ್ ನಮಸ್ಕಾರ ಹಾಕಿದ್ದಾರೆ. ದರ್ಶನ ಸರ್, ನಾವು ಬಂದ್ಬಿಟ್ಟು ಬೆಳಗ್ಗೆ 10 ಗಂಟೆಗೆ ಬಂದಿದ್ದೀವಿ. ಈಗ ದರ್ಶನ ಸಿಕ್ತು. ದೇವಿದು ದರ್ಶನ ಯಾಕೆ ಇಷ್ಟು ಲೇಟ್ ಆಯ್ತಪ್ಪ ಅಂದ್ರೆ ಭಕ್ತರ ಸಂಖ್ಯೆ ಹೆಚ್ಚಾಗೈತ್ರಿ. ಹಂಗಾಗಿ ದರ್ಶನ ಸಹ ಲೇಟಾಗಿ ಆಗ್ತಾ ಇದೆ. ಅದೇ ಸ್ವಲ್ಪ ಸಾಲಾಗಿ ಬೇಗ ಬಿಟ್ರೆ ಎಲ್ಲರಿಗೂ ಉತ್ತಮ ರೀತಿಯಾಗಿರ್ತಕ್ಕಂಥ ದೇವಿ ದರ್ಶನ ಸಿಗುತ್ತೆ ರೀ. ಭಕ್ತಾದಿಗಳು ಇವತ್ತಿನ ದಿವಸ ಸರಿಸುಮಾರು 10 ಲಕ್ಷ ಜನರು ಭಕ್ತರು ಇಲ್ಲಿ ಬಂದು ನಮ್ಮ ಯಲ್ಲಮ್ಮ ದೇವಿಯ ದರ್ಶನ ಮಾಡ್ಕೊಳ್ತಾರೆ. ಅವರಿಗೆ ಯಾವುದೇ ತೊಂದರೆ ಆಗದಂತೆ, ಯಾವುದೇ ಟ್ರಾಫಿಕ್ ಪ್ರಾಬ್ಲಮ್ ಆಗದಂತೆ ಎಲ್ಲ ಒಂದು ವ್ಯವಸ್ಥಿತವಾಗಿ ನಾವು ಪದ್ಧತಿಯಿಂದ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದೀವಿ, ರೂಟ್ ಪ್ಲಾನ್ ಮಾಡಿದೀವಿ. ಸವದತ್ತಿ ಕ್ಷೇತ್ರಕ್ಕೆ ಬರುವ ವಾಹನಗಳ ದಟ್ಟಣೆ ನಿರ್ವಹಿಸಲು 1500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ಬೇಕಾಬಿಟ್ಟಿ ನಿಲ್ಲಿಸಿದ ವಾಹನಗಳನ್ನು ತೆರವು ಮಾಡಲಾಯಿತು. ಕಳೆದ ಬಾರಿಗಿಂತ ಈ ಬಾರಿ ಮುಖ್ಯ ಬದಲಾವಣೆ ಏನಪ್ಪಾ ಅಂತಂದ್ರೆ, ಒಂದು ಅರ್ಧ ಏನು ಕಂಪ್ಲೀಟ್ ಆಗಿತ್ತು ಔಟರ್ ರಿಂಗ್ ರೋಡು, ಅದನ್ನು ಈ ಸತಿ ಪೂರ್ಣಗೊಳಿಸಿದ್ದು. ಆ ಪೂರ್ಣಗೊಳಿಸಿದ್ದು ಕೂಡ ನಾವು ತಾತ್ಕಾಲಿಕವಾಗಿ ಪೂರ್ಣಗೊಳಿಸಿದ್ದೀವಿ. ಯಾಕಂತಂದರೆ ಸ್ವಲ್ಪ ಪ್ಲಾನಿಂಗು ಅದಕ್ಕೆ ಬೇಕಾಗಿದೆ. ಒಟ್ಟಾರೆ ಭರತ ಹುಣ್ಣಿಮೆ ದಿನದಂದು ಸವದತ್ತಿಯಲ್ಲಿ ಭಕ್ತಗಣ ತುಂಬಿ ತುಳುಕಿದೆ. ಪವಿತ್ರ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಭರತ ಹುಣ್ಣಿಮೆ ಹಿನ್ನೆಲೆ ಸವದತ್ತಿ ಯಲ್ಲಮ್ಮನ ದೇಗುಲಕ್ಕೆ ಲಕ್ಷಾಂತರ ಜನರು ಹರಿದು ಬಂದಿದ್ರು. ಯಲ್ಲಮ್ಮನ ಗುಡ್ಡದ ಎಣ್ಣೆ ಹೊಂಡದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ದೇವಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಯಲ್ಲಮ್ಮನ ದರ್ಶನವನ್ನ ತೋರಿಸ್ತೀವಿ, ಕಣ್ತುಂಬಿಕೊಂಡು ಬನ್ನಿ. ಸವದತ್ತಿ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತಗಣ.